ಹಾಯ್ ಹಲೋ ಮೈ ಯೂಟ್ಯೂಬ್ ಚಾನಲ್. ನಮ್ಮನೇಲಿ ಒಂದು ಪರ್ಷಿಯನ್ ಕ್ಯಾಟ್ ಇಟ್ಕೊಂಡ್ಬಂದಿದ್ವಿ. ಯಾರೋ ಫ್ರೆಂಡ್ ಮನೆಯಿಂದ ಕೊಟ್ಟಿದ್ರು. ಚೆನ್ನಾಗಿ ಒಪ್ಕೊಂಡಿದ್ದೆ ನಮ್ಮ ಮನೇಲಿ. ಅದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆ ಫುಡ್ಡು ದಿನ ತಿಂದು ಬೇಜಾರಾಗಿಬಿಟ್ಟಿತ್ತು ಫ್ರೆಂಡ್ಸ್. ಅದಕ್ಕೆ ನಾನು ಅಂದ್ಕೊಂಡೆ ಅದನ್ನು ಈ ಥರ ಮಾಡಿ ತಿನ್ನಿಸಿ ನೋಡೋಣ, ಚೆನ್ನಾಗಿ ತಿನ್ನುತ್ತಾ ಏನೋ ಅಂದ್ಬಿಟ್ಟು ಮುದ್ದೆ ಬಿಸಿ ಮುದ್ದೆ ಮಾಡಿದ್ದೆ ಇವತ್ತು. ಅದನ್ನೇ ಸ್ವಲ್ಪ ನೀರು ಹಾಕ್ಬಿಟ್ಟು ಇವತ್ತು ಚಿಕನ್ ಮಾಡಿದ್ವಿ. ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಗುಗೆ ಸರಿ ತಿನ್ನಿಸ್ತೀವಲ್ಲ ಆ ಥರ ರುಬ್ಬಬೇಕು ಫ್ರೆಂಡ್ಸ್. ಅದನ್ನು ಈ ಥರ ಪ್ಲೇಟ್ಗೆ ಹಾಕ್ಕೊಂಡೆ. ಅದು ಬೆಕ್ಕುದೇ ಒಂದು ಫುಡ್ ಬರುತ್ತೆ, ಅದನ್ನು ಸ್ವಲ್ಪ ಹೊತ್ತಿಗೆ ಹಾಕಿದ್ರೆ ನೀಟಾಗಿ ತಿನ್ನುತ್ತೆ ಅಂದ್ಬಿಟ್ಟು ಅದನ್ನು ಹಾಕ್ತೆ ಸ್ವಲ್ಪ ಅದ್ರೊಳಗಡೆನೆ. ಚೆನ್ನಾಗಿ ತಿಂತು ಫ್ರೆಂಡ್ಸ್ ನಮ್ಮ ಮನೇಲೇನೋ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲಿ ಏನಾದರೂ ಈ ಥರ ಪರ್ಷಿಯನ್ ಕ್ಯಾಟ್ ಏನಾದರೂ ಇಟ್ಕೊಂಡ್ಬಂದಿದ್ರೆ ನಿಮ್ಮ ಮನೇಲಿ ಇದ್ದರೆ ಈ ಥರ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ತಿನ್ನುತ್ತೆ ಫ್ರೆಂಡ್ಸ್. ಈ ಥರ ಮಾಡಿದ್ರೆ ಮಾತ್ರ ಹೊಟ್ಟೆ ತುಂಬ ತಿಂತು ನಮ್ಮ ಮನೆ ಬೆಕ್ಕು. ನಮ್ಮ ಮನೆ ಬೆಕ್ಕಲ್ಲ, ನಾವು ಅದನ್ನು ರಾಜ್ಕುಮಾರಿ ಅಂತಲೇ ಕರೆಯೋದು ಅದನ್ನ. ನೋಡಿ ಈ ಥರ ಚೆನ್ನಾಗಿ ತಿಂತೈತೆ ನೋಡಿ, ತುಂಬ ಚೆನ್ನಾಗಿ ತಿನ್ನುತ್ತೆ ಫ್ರೆಂಡ್ಸ್. ಈ ಥರ ಮಾಡಿ ನೋಡಿ ನಿಮ್ಮ ಮನೇಲಿ ಏನಾದರೂ ಇದ್ದರೆ ಬೆಕ್ಕು. ನೋಡಿ ಫ್ರೆಂಡ್ಸ್, ಈ ಥರ ಇವಾಗ ಸ್ವಲ್ಪ ತಿಂತಾ ಇದೆ. ಫುಲ್ ಖಾಲಿ ಮಾಡುತ್ತೆ ನಮ್ಮ ಮನೆ ಬೆಕ್ಕು ಮಾತ್ರ. ಚೆನ್ನಾಗಿ ತಿಂತು ಒಟ್ಟಿನಲ್ಲಿ ಅದನ್ನು. ಈ ಥರ ಸ್ವಲ್ಪನೇ ಟೇಸ್ಟ್ ಮಾಡ್ತಾ ಇದೆ. ಇವತ್ತೇ ಫಸ್ಟ್ ಟೈಮ್ ಮಾಡಿರೋದು ಫ್ರೆಂಡ್ಸ್ ಇದನ್ನು ಮನೆಯಲ್ಲಿ. ನೋಡೋಣ ತಿನ್ನುತ್ತಾ ಇಲ್ವ ಅಂತ ಮಾಡಿದ್ದಷ್ಟೇ. ನೋಡಿ ಸ್ವಲ್ಪ ತಿಂತಾ ಇದೆ ಇವಾಗ. ರಾಗಿ ಸರಿ ಥರ ಮಗುಗೆ ಮಾಡ್ತೀವಲ್ಲ ರಾಗಿ ಸರಿ, ಆ ಥರ ಫ್ರೆಂಡ್ಸ್ ಇದು. ನೀವು ಬೇಕಂದರೆ ಮನೇಲಿದ್ದರೆ ಟ್ರೈ ಮಾಡಿ ನೋಡಿ ಬೆಕ್ಕುಗೆ. ಈ ಥರ ನಾನಂತೂ ಅದಕ್ಕೆ ತಲೆ ಸವರಿ ತಿನ್ನಿಸಿದ್ದೀನಿ, ಮಗು ಥರ ತಿನ್ನಿಸಿದ್ದೀನಿ ಅದಕ್ಕೆ. ನೋಡಿ ಯಾವ ರೀತಿ ಕೂತ್ಕೊಂಡು ತಿನ್ನಿಸ್ತಾ ಇದ್ದೀನಂತ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮೈ ಯೂಟ್ಯೂಬ್ ಚಾನಲ್ ನೋಡಿ. ನಮ್ಮ ಮನೆ ಬೆಕ್ಕು ಫುಲ್ ತಿಂದು ಬಿಡ್ತದನ್ನು.